ನಮ್ಮ ಒಂದು ಕಡಬಿಡಿಕಿ ಸಾಂಗನ್ನು ಕೇಳಿ ಆನಂದಪಟ್ಟಂಥ ಇಡೀ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಡಬಿಡಿಕಿ ಅನ್ನುವ ಒಂದು ವರ್ಡನ್ನು ಯಾಕೆ ಬಳಸಿದ್ರು ಅನ್ನುವಂಥ ಒಂದು ವಿಷಯ ಬಂದಾಗ, ಅದು ಕಡಬಿಡಿಕೆ ಅಂತಂದ್ರೆ ಒಂದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು, ಶಹರ ಮಟ್ಟದಲ್ಲಿ ಆಗಿರ್ಬೋದು, ಮನಸ್ಸು ಸ್ಥಿರವಾಗಿ ಇರದ ಒಂದು ಸ್ತ್ರೀಗೆ ಕಡಬಿಡಿಕೆ ಅನ್ನುವಂಥ ಒಂದು ಪದವನ್ನ ಉಪಯೋಗ ಮಾಡುವಂಥದ್ದು. ಅದು ಒಂದು ಕಂಟೆಂಟ್ ಇಟ್ಕೊಂಡು ಯಾವುದೇ ತರಹ ಹೆಣ್ಣಿನ ಡಬಲ್ ಮೀನಿಂಗ್ ಆಗಿರ್ಬೋದು, ಅಶ್ಲೀಲ ಪದಗಳು ಆಗಿರ್ಬೋದು, ಯಾವುದೇ ತರಹ ಬಳಸದೆ ಒಂದು ಹೆಣ್ಣಿನ ವರ್ಣನೆ ಮಾಡುವಂತ ಒಂದು ಪದಗಳನ್ನು ಒಳಗೊಂಡಂತ ಈ ಕಡಬಿಡಿಕಿ ಸಾಂಗ್ ತಾವೆಲ್ಲ ಕೇಳಿದಿರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಬಿಡಿಕಿ, ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಕಿ. ಸರಳವಾದಂತ ಶಬ್ದಗಳನ್ನು ಒಳಗೊಂಡು ಅದ್ರೊಳಗೆ ತಾವೆಲ್ಲ ಕಂಡಿದ್ದೀರಿ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ, ಇದ್ದಂಗ ಚಿನ್ನ ಅಂತಿದ್ದೀರನ್ನ ಕೋಲಾರದ ಮೀನ. ಈ ತರ ಒಂದು ಹೆಣ್ಣಿನ ವರ್ಣನೆ ಮಾಡುವಂತ ಒಂದು ಈ ಹಾಡು ಇಡೀ ನಾಡಿನಾದ್ಯಂತ ಇವತ್ತು ಚಿರಪರಿಚಿತ ಮನೆ ಮಾತಾಗ್ಲಿಕ್ಕೆ ಇದು ವಿಶೇಷವಾದಂತ ಕಂಟೆಂಟ್. ಏನಂದ್ರು ಒಂದು ಹೆಣ್ಣಿನ ವರ್ಣನೆಯ ಮುಖಾಂತರ ಈ ಹಾಡು ಹೋಗುತ್ತಾ ಹೆಣ್ಣಿನ ಒಂದು ವರ್ಣನೆಯನ್ನ ಹೇಳ್ಕೊಂತ ಹೋಗುತ್ತಾ. ಅದಕ್ಕಾಗಿ ಈ ಹಾಡು ಎಲ್ಲರ ಮನ ತಲುಪುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹಾಡವನ್ನ ನಾನು ಎಚ್.ಎನ್. ಶೇಬಣ್ಣವರ ಕವಿಗಳು, ಬಾಗಲಕೋಟೆ, ಶಿಕ್ಕೇರೆ. ನಾನು ಬರಿಬೇಕಾದ್ರೆ ನನ್ನಲ್ಲಿ ಒಂದು ಅನಿಸಿಕೆ, ಜನಪದವನ್ನ ಬರಿಬೇಕು, ಸಮಾಜಕ್ಕೆ ಮಾರಕವಾಗಬಾರ್ದು, ಎಲ್ಲಿ ಅಶ್ಲೀಲ ಶಬ್ದಗಳು ಬರಬಾರ್ದು, ಮತ್ತೆ ಯಾವುದೇ ತರ ಡಬಲ್ ಮೀನಿಂಗ್ ಅದರ ಒಳಗೆ ಇರಬಾರ್ದು ಅನ್ನುವಂತ ಒಂದು ವಿಷಯ ಇಟ್ಕೊಂಡು ಈ ಹಾಡ ಬರೋದಾಯ್ತು. ಈ ಹಾಡವನ್ನು ಬರೆದಾಗ ಈ ಹಾಡವನ್ನ ಯಾರ ಕಡೆ ಹಾಡಿಸ್ಬೇಕು ಅಂತಂದಾಗ ಅವತ್ತು ನಾನು ಮ್ಯೂಸಿಕ್ ಮೈಲಾರ್ ಅವ್ರ ಕಡೆಯಿಂದ ಈ ಹಾಡವನ್ನ ಹಾಡಿಸಿದಾಗ ಬಹಳ ಖುಷಿಯಾಗಿ ಮ್ಯೂಸಿಕ್ ಮೈಲಾರ್ ಈ ಹಾಡಕ್ಕೆ ಜೀವ ತುಂಬಿ ಬಹಳ ಅಂದ್ರೆ ಬಹಳ ಮಾರ್ಮಿಕವಾಗಿ ಈ ಹಾಡವನ್ನ ಹಾಡಿದ್ರು. ಹಾಡಿದ ಮಾರನೇ ದಿವಸನೇ ಇದಕ್ಕೆ ಶೂಟಿಂಗ್ ಮಾಡಬೇಕು, ಇದಕ್ಕೆ ವಿಡಿಯೋ ಸಾಂಗ್ ಅಂತಂದಾಗ ನಾವು ನಟಿಯಾಗಿ ನಮ್ಮ ನಿಖಿತಾ ಧಾರವಾಡ ಅವ್ರನ್ನ ಹಾಕೊಂಡಿವಿ. ಮ್ಯೂಸಿಕ್ ನಮ್ಮ ಪಾಯಜ್ ಕುಷ್ಟಿ ಅವ್ರು ಮಾಡಿಕೊಟ್ರು. ಹಾಗೆ ಪೋಸ್ಟರ್ ಡಿಸೈನ್ ಎಲ್ಲ ನಮ್ಮ ದರ್ಶನ್ ಮಾಡಿಕೊಟ್ರು. ಮತ್ತೆ ನಿರ್ದೇಶನದಲ್ಲಿ ನಮ್ಮ ರವಿರಾಜ್ ಅವರು ಮಾಡಿಕೊಟ್ರು. ಎಡಿಟಿಂಗ್ ಕ್ಯಾಮ್ರಾ ಎಲ್ಲ ನಮ್ಮ ವಿಕಾಸ್ ವರ್ಧನ್ ಅವರು ಮಾಡಿಕೊಟ್ರು. ಒಂದೇ ಒಂದ್ ದಿನದಲ್ಲಿ ಈ ಹಾಡನ್ನ ಶೂಟಿಂಗ್ ಮಾಡಿ ತಮ್ಮೆಲ್ಲರ ಮುಂದೆ ತಂದಾಗ ಜನರ ಮೆಚ್ಚುಗೆ ಒಂದು ದಿನದಲ್ಲಿ 1 ಲಕ್ಷ ಓಡಿತು. ಮುಚ್ಕಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆ ಹಾಡನ್ನ ಇವತ್ತು ಸೆಲೆಬ್ರೇಷನ್ ಮಾಡಿದ್ವಿ. ದೇಶ ವಿದೇಶದಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಟ್ರ್ಯಾಕ್ಟರ್ ನಲ್ಲಿ ಆಗಿರ್ಬೋದು, ರಿಕ್ಷಾದಲ್ಲಿ, ಕಾರಿನಲ್ಲಿ, ಡಿಜೆ ಸಾಂಗ್ ಅಂತೂ ಮೊನ್ನೆ ತಾವೆಲ್ಲ ಗಣಪತಿಗಳು ನೋಡಿದಿರಿ. ಇವತ್ತು ಸಮಗ್ರ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಗೋವಾ ಎಲ್ಲಾ ಕಡೆನೂ ಈ ಹಾಡು ಪ್ರಚಲಿತ ಆಗ್ಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ನಮ್ಮ ಎಚ್.ಎನ್. ಶೇಬಣ್ಣವ್ರ ಕವಿಗಳು ಯೂಟ್ಯೂಬ್ ಒಳಗ ಹೈಯೆಸ್ಟ್ ಓಡಿದ ನನ್ನ ಸಾಂಗ್ ಅದು ಕಡಿಬಿಡಿಕೆ ಸಾಂಗ್. ಹೀಗೆ ಮುಂದ್ ಬರುವಂತ ಆ ಹಾಡಕ್ಕೂ ಕೂಡ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಎಚ್.ಎನ್. ಶೇಬಣ್ಣವ್ರ ಕವಿಗಳು ಮಾಡುವ ಹೃದಯಪೂರ್ವಕವಾದಂತ ಕೃತಜ್ಞತೆಗಳು. ಹಾಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು.